ಪ್ರಿನ್ಸಿಪಲ್ ಮ್ಯಾಮ್, ಕೋಆರ್ಡಿನೇಟರ್ ಮ್ಯಾಮ್. ಎಲ್ಲರೂ ಇಷ್ಟ ಮಹಿತಾಗೆ. ಓಕೆ, ಮಹಿತಾ ಡ್ಯಾನ್ಸ್ ಕೂಡ ಮಾಡ್ತಾರೆ ಅಂತ ಹೇಳಿದ್ರು. ಒಂದೆರಡು ಸ್ಟೆಪ್ ಹಾಕ್ತಾರಾ ಇಲ್ಲಿ? ಓಕೆ ಓಕೆ. ಕನ್ನಡ ಹಬ್ಬ ಒಂಥರ ನಮ್ಮ ಕನ್ನಡಿಗರಿಗೆಲ್ರಿಗೂ ಕೂಡ ತಮಗೆ ಕನ್ನಡ ಅಭಿಮಾನ ಭಾಳ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಒಂದು ಅದ್ಭುತವಾದ ಕನ್ನಡ ಸಾಂಗ್ ಹೇಳ್ಬೋದಾ? ಈಗ ನವೆಂಬರ್ ಇದೆ, ಇವಾಗಲೇ ಹಾಡ್ತೀನಿ. ಓಕೆ, ಡನ್. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆ ಕುಲವೆನ್ನದ ಗರಿಮೆ, ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ, ಈ ಮತ್ಸರ ನಿರ್ಮತ್ಸರ ಮನುದುದಾರ ಗರಿಮೆಯೇ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ವಾವ್, ಸೂಪರ್. ಸಖತ್ತಾಗಿ ಹೇಳ್ತೀಯ ಕಂದ, ಎಲ್ಲ ಥರ ಸಾಂಗ್ಸ್ನು ಸೂಪರಾಗಿ ಹೇಳ್ತೀಯ. ಆಮೇಲೆ ಅಮ್ಮ ಹೇಳ್ತಾ ಇದ್ರು ನಾನು ಮಾತಾಡುವಾಗ, ಕವಿರತ್ನ ಕಾಳಿದಾಸ ಸಾಂಗು ತುಂಬ ಚೆನ್ನಾಗಿ ಹೇಳ್ತಾಳೆ, ಫುಲ್ ಹೇಳ್ತಾಳೆ ಮುದ್ದಾಗಿ ಅಂತ ಹೇಳಿಬಿಟ್ಟು. ಅದೊಂದು 2 ಸಾಲು ಕಂದ, ಬೇಜಾರಾಗಬಾರ್ದು ಬರೀ ಹಾಡು ಹೇಳಿಸ್ತಾ ಇದ್ದೀನಿ ಅಂತ. ಬಿಕಾಸ್ ಅಷ್ಟು ಒಂಥರ ಹಾಡನ್ನೇ ಮುದ್ದಾಗಿ ಕ್ಯೂಟಾಗಿ ಸಖತ್ತಾಗಿ ಹೇಳ್ತಾ ಇದೆಯಾ, ಅದಕ್ಕೋಸ್ಕರ ಇದೊಂದು ಫೈನಲ್ ಸಾಂಗ್. ಓಕೆ, ಓಕೆನಾ? ಮಾಣಿಕ್ಯ ವೀಣಾ ಮುಪಲಾಲಯಂತಿ, ಮದಾಲಸ ಮಂಜುಳ ವಾಗ್ವಿಲಾಸ, ಮಾಣಿಕ್ಯ ವೀಣಾ ಮುಪಲಾಲಯಂತಿ, ಮದಾಲಸ ಮಂಜುಳ ವಾಗ್ವಿಲಾಸ, ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀ, ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀ, ಮಾತಂಗ ಕನ್ಯಾ ಮನಸಾ ಸ್ಮರಾಮಿ, ಮನಸಾ ಸ್ಮರಾಮಿ. ಮಾತಾ ಮರಕತ ಶ್ಯಾಮಾ ಮಾತಂಗಿ ಮಧುಶಾಲಿನಿ, ಮಾತಾ ಮರಕತ ಶ್ಯಾಮಾ ಮಾತಂಗಿ ಮಧುಶಾಲಿನಿ, ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ, ಕದಂಬವನವಾಸಿನಿ, ಮಾತಾ ಮರಕತ ಶ್ಯಾಮಾ ಮಾತಂಗಿ ಮಧುಶಾಲಿನಿ, ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ, ಕದಂಬವನವಾಸಿನಿ. ಜಯ ಮಾತಂಗತನಯೇ, ಜಯ ನೀಲೋತ್ಪಲದ್ಯುತೆ, ಜಯ ಸಂಗೀತ ರಸಿಕೆ, ಜಯ ನೀಲಾಶುಕಪ್ರಿಯೇ. ಸುಧಾ ಸಮುದ್ರಾಂತರುದ್ಯನ್ಮಣಿ ದ್ವೀಪ ಸಂರೂಢ ಬಿಲ್ವಾಟವಿ ಮಧ್ಯ ಕಲ್ಪದ್ರುಮ ಕಲ್ಪ ಕಾದಂಬ ಕಾಂತಾರ ವಾಸಪ್ರಿಯೇ, ಕೃತ್ತಿವಾಸಪ್ರಿಯೇ, ಸರ್ವಲೋಕಪ್ರಿಯೇ, ಪಲ್ಲಕ್ಕಿ ವಾದನ ಪ್ರಕ್ರಿಯಾ ಲೋಲ ತಾಲಿ ದಳ ಬದ್ಧ ತಾಟಂಕ ಭೂಷಾ ವಿಶೇಷಾನ್ವಿತೆ, ಸಿದ್ಧ ಸಮ್ಮಾನಿತೆ,
ದೇವದೇವೇಶ ದೈತ್ಯೇಶ ಯಕ್ಷೇಶ ಭೂತೇಶ ವಾಗೇಶ ಕೋಣೇಶ ವಾಯುವಗ್ನಿಕೋಟಿರಮಾಣಿಕ್ಯ ಸಂಕೃಷ್ಟ ಭಾರತ ಪೋತಾಮಲಾಕ್ಷರ ಸಾರುಣ್ಯ ಲಕ್ಷ್ಮೀ ಗೃಹೀತಾಂಗಿ ಪದ್ಮದ್ವಯೇ ಅದ್ವಯೇ ಪುರುಚಿನ ನವರತ್ನ ಪೀಠಸ್ಥಿತೆ ಸುಸ್ಥಿತೆ ಶಂಖಪದ್ಮದ್ವಯೋಪಾಶ್ರಿತೆ ಆಶ್ರಿತೆ ದೇವಿ ದುರ್ಗಾ ವಟು ಕ್ಷೇತ್ರಪಾಲೈರ್ಯುತೆ ಮತ್ತ ಮಾತಂಗ ಕನ್ಯಾ ಸಮೂಹಾನ್ವಿತೆ ಸರ್ವಯಂತ್ರಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವತಂತ್ರಾತ್ಮಿಕೆ ಸರ್ವಮೂತ್ರಾತ್ಮಿಕೆ ಸರ್ವಶಕ್ತ್ಯಾತ್ಮಿಕೆ ಸರ್ವವರ್ಣಾತ್ಮಿಕೆ ಸರ್ವರೂಪೇ ಜಗನ್ಮಾತೃಕೆ ಹೇ ಜಗನ್ಮಾತೃಕೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ವಾವ್, ಸೂಪರ್ ಕಂದ, ಫ್ಯಾಂಟಾಸ್ಟಿಕ್. ಹೇಗೆ ಇಷ್ಟೊಂದು ನೆನ್ಪಿಡ್ಕೊಂಡು ಎಷ್ಟು ದಿನ ಕಲ್ತರು ಈ ಸಾಂಗ್ನ ಮಹಿತಾ ಅವರು? 2 ದಿನಕ್ಕೇನೋ. 2 ದಿನಕ್ಕೆ ಫಿನಿಶ್. ಯಾರು ಹೇಳ್ಕೊಟ್ಟಿದ್ದು ಸಾಂಗ್ ಕಂದ ಇದು ನಿಂಗೆ? ಅಮ್ಮನೇ ಟೀಚರ್ ನಿಂಗೆ. ಮ್ಯೂಸಿಕ್ ಕಲ್ತಿದ್ದಾರಾ ಮಹಿತಾ ಅವರು? ಇಲ್ಲ, ಮ್ಯೂಸಿಕ್ ಹೋಗಲ್ಲ. ಅಮ್ಮನೇ ಎಲ್ಲ ಹೇಳ್ಕೊಡ್ತಾರೆ. ಅಮ್ಮನೇ ಇದಾರಲ್ಲ ಬೆಸ್ಟ್ ಟೀಚರ್, ಆ್ಯಂಕರ್. ಓಕೆ, ಅಮ್ಮನ ಥರ ಆ್ಯಂಕರ್ ಆಗ್ಲಿಕ್ಕೆ ಇಷ್ಟ ಇಲ್ವಾ? ಇಷ್ಟ, ಬಟ್ ಆ್ಯಕ್ಟಿಂಗ್ ತುಂಬ ಇಷ್ಟ. ಹೀರೋಯಿನ್ ಆಗಬೇಕು ಮಹಿತಾ ಅವರು. ಹೌದು. ಓಕೆ, ಇನ್ನು ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಬಿಕಾಸ್ ಕನ್ನಡ ಹಾಡುಗಳು ನೀನು ಹೇಳ್ತಾ ಇರೋದನ್ನು ಕೇಳಿಸ್ಕೊಂಡ್ರೆ ನನಗೆ ಕನ್ನಡ ಫೇವ್ರೆಟ್ ಅಂತ ಅನಿಸ್ತಾ ಇದೆ ನನಗೆ. ಯಾವ ಸಬ್ಜೆಕ್ಟ್ ಇಷ್ಟ ಮಹಿತಾಗೆ? ಕನ್ನಡನೇ. ಸೂಪರ್ ಕಂದ. ಇವಾಗ ಎಲ್ಲ ಮಕ್ಕಳು ಹೇಗಾಗ್ಬಿಟ್ಟಿರ್ತಾರೆ ಅಂದರೆ ಕನ್ನಡನೇ ಮರ್ತು ಹೋಗ್ಬಿಟ್ಟಿರ್ತಾರೆ. ಮಕ್ಕಳನ್ನ ಮನೇಲಿ ತಂದೆ ತಾಯಿ ಇಂಗ್ಲೀಷಲ್ಲೇ ಮಾತಾಡ್ಸೋದ್ರಿಂದ. ಸೊ ನಿಮ್ಮ ಮನೇಲಿ ಹೇಗೆ ಕನ್ನಡದಲ್ಲಿ ಮಾತಾಡ್ಸ್ತಾರಾ ಪೇರೆಂಟ್ಸ್ ಹೇಗೆ? ಮತ್ತು ಸ್ಕೂಲಲ್ಲಿ ಆಗಿರ್ಬೋದು, ಸ್ಕೂಲಲ್ಲಂತೂ ಕನ್ನಡ ಯೂಸೇ ಮಾಡೋದಿಲ್ಲ ಎಲ್ಲೂ. ನಂಗೊಂದು ಡೈಲಾಗ್ ಗೊತ್ತು ಕನ್ನಡ. ತಾಯಿಯನ್ನು ಪ್ರೀತಿಸುವವರು ತಾಯಿ ಭಾಷೆಯನ್ನು ಹೇಗೆ ನಿರಾಕರಿಸ್ತಾರೆ ಅಲ್ವಾ? ಸೂಪರ್. ಈ ಕನ್ನಡ ಅಂದರೆ ನವೆಂಬರ್ ಅಂದರೆ ಕನ್ನಡ ಹಬ್ಬ, ನಮಗೆ ಕನ್ನಡ ರಾಜ್ಯೋತ್ಸವದ ಈ ಒಂದು ಮಂತಲ್ಲಿ ಒಂದು ಕನ್ನಡಿಗರಿಗೋಸ್ಕರ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಬಿಕಾಸ್ ಎಲ್ಲ ಕಡೆ ಇಂಗ್ಲೀಷ್ ಅನ್ನೋದೇ ಆಗೋಗ್ಬಿಟ್ಟಿದೆ. ಮಹಿತಾ ಅವ್ರಿಗೆ ಕನ್ನಡ ಅಂದರೆ ಫೇವ್ರೆಟ್ ಸಬ್ಜೆಕ್ಟ್. ಕನ್ನಡದ ಹಾಡುಗಳನ್ನು ತುಂಬ ಅದ್ಭುತವಾಗಿ ಹೇಳ್ತಾರೆ. ಕನ್ನಡದ ಒಂದು ಡೈಲಾಗ್ ಕೂಡ ಸಖತ್ತಾಗಿ ಹೇಳಿದ್ರು. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬರೀ ಇಂಗ್ಲೀಷ್ ಅನ್ನೋರಿಗೆಲ್ಲ. ಎಲ್ಲ ಭಾಷೆಯನ್ನು ಕಲ್ತ್ಕೋಬೋದು, ಆದರೆ ಕನ್ನಡ ಭಾಷೆಯನ್ನು ಪ್ರೀತಿಸಿ. ವಾವ್. ಓಕೆ, ಕನ್ನಡನ ಎಲ್ಲಿ ಹೋದರೂ ಮಹಿತಾ ಅವ್ರು ಮರೆಯೋದಿಲ್ಲ. ಓಕೆ, ಕನ್ನಡ ಸಿನಿಮಾಗಳನ್ನೇ ಮಾಡಬೇಕು ಹಾಗಿದ್ರೆ. ಬೇರೆ ಸಿನಿಮಾ ಆಫರ್ಸ್ ಬಂದರೆ ಹೋಗ್ತಾರಾ? ಹೇಗೆ ಸಿನಿಮಾ, ಸೀರಿಯಲ್ ಯಾವುದಾದ್ರೂ ಮಾಡ್ತಾ ಇದ್ದೀರಾ ಅಟ್ ಪ್ರೆಸೆಂಟು? ಈಗ ಮಾಡ್ತಾ ಇದ್ದೀನಿ. ಅದೇ ಹಾರರ್ ಮೂವಿ. ಓಕೆ, ಬಟ್ ಕನ್ನಡ ಬಿಟ್ಟು ಹೋಗಿ ಮೂವಿ ಅಲ್ಲ, ಶಾರ್ಟ್ ಕನ್ನಡ ಸೀರಿಯಲ್. ಕನ್ನಡನೇ ಅಲ್ಲ, ಬೇರೆ ಭಾಷೆ ಅಂದರೆ? ಬೇರೆ ಭಾಷೆ ಮಾಡ್ತಿಲ್ಲಪ್ಪ. ಗುಡ್. ಬಂದರೆ ಹೋಗ್ತಾರಾ? ಆಫರ್ ಬಂದರೆ ಮಹಿತಾ ಬೇರೆ ಭಾಷೆದು? ಹೋಗ್ತೀನಿ, ಬಟ್ ಕಲ್ತಿದ್ರೆ ಹೋಗ್ತೀನಿ. ಓಕೆ, ಜಾಸ್ತಿ ಕನ್ನಡನೇ ಪ್ರೀತಿಸ್ತೀನಿ. ಯಾವೆಲ್ಲ ಭಾಷೆ ಬರುತ್ತೆ ಮಹಿತಾಗೆ? ಇಂಗ್ಲೀಷ್, ಕನ್ನಡ ಮತ್ತು ಜರ್ಮನ್ ಒಂದು ಸ್ವಲ್ಪ ಬರುತ್ತೆ. ಜರ್ಮನ್ ಬರುತ್ತಾ? ಓಕೆ, ಜರ್ಮನ್ ಭಾಷೆಯಲ್ಲಿ ನಾನು ಕನ್ನಡನ ತುಂಬ ಪ್ರೀತಿಸ್ತೀನಿ ಅನ್ನೋಕೆ ಏನು ಹೇಳ್ತಾರೆ? ಅದು ಗೊತ್ತಿಲ್ಲ. ಒಂದು ಸೆಂಟೆನ್ಸ್ ಗೊತ್ತು. ಒಂದು ಸೆಂಟೆನ್ಸ್ ಬರುತ್ತಾ? ಒಂದು ಸೆಂಟೆನ್ಸ್ ಬರುತ್ತೆ ಅಂದರೆ ಜರ್ಮನ್ ಭಾಷೆ ಬರುತ್ತೆ ಅಂತ. ಓಕೆ, ಏನು ಗೊತ್ತು ಹೇಳ್ಬಿಡಿ. ಹೇಳಿ, ಅದ್ರ ಮೀನಿಂಗ್ ಹೇಳಬೇಕು. ಅದು ಮೀನಿಂಗ್ ಫಸ್ಟ್ ಹೇಳ್ಬಿಡ್ತೀನಿ. ಓಕೆ. ಮಿಲ್ಕ್ ಆ್ಯಂಡ್ ಕಾಫಿ ಪ್ಲೀಸ್. ಅದನ್ನು ಜರ್ಮನಲ್ಲಿ ಮಿಲ್ಕ್ ಆ್ಯಂಡ್ ಕಾಫಿ ಪಿಜ್ಜಾ. ವಾವ್, ಯಾರು ಹೇಳ್ಕೊಟ್ಟಿದ್ದು? ಏನಕ್ಕೆ ಅದೊಂದೇ ಸೆಂಟೆನ್ಸ್ ಕಲ್ತಿರೋದು ಮಹಿತಾ? ಕಲ್ತಿದ್ದೆ, ಬಟ್ ಮರ್ತೋಗ್ಬಿಟ್ಟಿದ್ದೆ. ಅದು ಡೋಲಿಂಗ್ ಆ್ಯಪಲ್ಲಿ ಕಲ್ತಿದ್ದೆ. ಈಗ